ಡಿಪೆಂಡ್ಸ್ ಇಟ್ ಡಿಪೆಂಡ್ಸ್ ಆನೆ ಸ್ಪ್ಲಿಟ್ ಆದಂಗೆ ಅದು ಡಿವೈಡ್ ಆಗ್ತದೆ. ಮಾಡಿದ್ರು ಕೂಡ ಜನಗಳಿಗೆ ಇನ್ ಟೈಮ್ ಮೆಸೇಜ್ ಕೊಡಕ್ಕೆ ಯಾಕೆ ಆಗ್ತಾ ಇಲ್ಲ? ಎಂಟೊಂಬತ್ತು ಇಲ್ಲಿವರೆಗೂ ಟ್ರ್ಯಾಕ್ ಆಗಿದೆ ಅಂತ ಅಷ್ಟೊಂದು ಮೆಸೇಜ್ ಅಲ್ಲ ಲೋಕಲಲ್ಲಿ ಪಾಸ್ ಮಾಡೋಕ್ಕಾಗಲ್ಲ. ಬೆಳಗ್ಗೆ ಆಕ್ಚುಲಿ 5ವರೆಗೆ ಅನೌನ್ಸ್ಮೆಂಟ್ ಶುರು ಮಾಡಿ ಅರ್ಲಿ ಬೆಳಗ್ಗೆ 5 ಕಂಟ್ರೋಲ್ ಮೆಸೇಜ್ ಬರುತ್ತೆ ಸರ್. 5:20 ಅನೌನ್ಸ್ಮೆಂಟ್ ಶುರು ಮಾಡಿ ಹಾಲು ಇರಲಿ ಹಿಂದೆ ಹೋಗುತ್ತೆ ಸರ್. ಇವತ್ತು ನೈಟ್ ಏನು ಲೊಕೇಟ್ ಆಗಿರ್ತಾನೆ ಆ 5 ಕಿಲೋಮೀಟರ್ ರೇಡಿಯಸ್ ತೊಗೊಂಡೆ ಸರ್. ಇವತ್ತು ಇಲ್ಲಿ ರಾತ್ರಿ ಅಂದ್ರಾನೆ ಬೆಳಗ್ಗೆ ವಿಲೇಜಿಂದ 5 ಕಿಲೋಮೀಟರ್ ರೇಡಿಯಸ್ ತೊಗೊಂಡೆ ಅಂದರೆ ಮೂಮೆಂಟ್ ಮ್ಯಾಕ್ಸಿಮಮ್ 5 ಕಿಲೋಮೀಟರ್ ಒಳಗೆ ಆಗ್ಬೋದು ಅಂತ ಬೆಳಗ್ಗೆ 5ವರೆಗೆ ಸರ್ ಟ್ರ್ಯಾಕಿಂಗು ಅನೌನ್ಸ್ಮೆಂಟ್ ಶುರು ಮಾಡಿ ಅನೌನ್ಸ್ಮೆಂಟ್ ಶುರು ಆಗುತ್ತೆ. ಬಟ್ ಟ್ರ್ಯಾಕಿಂಗ್ ಸ್ವಲ್ಪ ಮಿಸ್ ಇರೋದ್ರಿಂದ ಒಂದು 6:30 7 ಗಂಟೆ ಆಗ್ತದೆ. ಡ್ರೋಣಿಗೆ ಸಮಯ ಚೆನ್ನಾಗುತ್ತೆ ಅಂದರೆ ಮಿಸ್ ಇರೋದ್ರಿಂದ ಡ್ರೋಣಿಗೂ ಇಷ್ಟೇ ಆನೆ ಅಂತ ಕೌಂಟ್ ಸಿಗ್ತದೆ. ಹಂಗಾಗಿ ಆನೆ ಸ್ವಲ್ಪ ಹಿಂದೆ ಮುಂದೆ ಆಗ್ತಿರೋದು ಹಿಂದೆ ಬರ್ತಾರೆ ಅಂದರೆ ಗೊತ್ತಾಗ್ತದೆ. ಕೊನೆಗೆ ಸ್ಟೇಬಲ್ ಆಗಿ ಬಂದು 9 ಗಂಟೆ ಆಗ್ತಿರ್ತಾರೆ. ಹಳ್ಳಿಗೆ ಕಾಫಿ ತೋಟ ದೊಡ್ಡ ರೋಬೋಟ್ಸ್ ಅಂತ ಕೆಳಗಡೆ ಬಂದು ಮಲಗಿಕೊಂಡು ಈಗ ಸಿಕ್ಕೋಟಿ ಲೇಟ್ ಆಗಿತ್ತು. ಇವತ್ತು 9 ಗಂಟೆ 8 ಲೊಕೇಟ್ ಆಗಿತ್ತು. ಹಂಗಾಗಿ ಹಿಂದೆ ಮುಂದೆ ಆಗಿರೋದು ಒಳ್ಳೆ ಇದು ಆ್ಯಕ್ಚುಲಿ 8 ಸರ್ 2 ದಿವಸ ಈ ಸೈಡ್ ಇದ್ದಾರೆ. ನಾವು 8 ಪ್ಯಾಕ್ ಮಾಡ್ಕೊಂಡು ಬಂದಾಗ ಇವೆರಡು ಬಂದು ಈಗ ಇದಕ್ಕೆ ಜಾಯ್ನ್ ಆಗಿದೆ. ಟೋಟಲ್ ಏನಾಗುತ್ತೆ ಸರ್, ಒಂದು ಹರ್ಡಿಂದ ಇನ್ನೊಂದು ಹರ್ಡಿಗೆ 2 ಆನೆಗಳು ಮೂವ್ಮೆಂಟ್ ಆಗ್ತಿರೋದು ನಾರ್ಮಲ್. ಆಗಲೂ ಕಸ್ಗಳು ಚೇಂಜ್ ಆಗ್ತದೆ. ಈ ಕಡೆ ಹರ್ಡಿಂದ ಆ ಕಡೆ ಮೂವ್ಮೆಂಟ್ ಆಗುತ್ತೆ, ಆ ಕಡೆ ಹರ್ಡಿ ಈ ಕಡೆ ಮೂವ್ಮೆಂಟ್ ಆಗುತ್ತೆ. ದೂರಕ್ಕೆ ಹೋಗ್ತದೆ. ಈಗ ಜನ ಹೇಳೋದು ನೀವು ವಾರ್ನಿಂಗ್ ಕೊಡ್ತೀರಾ, ಸುಮ್ಮನೆ ಕೊಡ್ತಾ ಇರ್ತಾರೆ. ಈಗ ವಾರ್ನಿಂಗನ್ನು ಯಾರು ಸೀರಿಯಸ್ ಆಗಿ ತಗೊಳ್ಳೋದಿಲ್ಲ, ಹಂಗಾಗ್ಬಿಟ್ಟಿದೆ. ಅದೇನಾದರೂ ಸ್ಪೆಸಿಫಿಕ್ ಆಗಿ ವಾರ್ನಿಂಗ್ ಕೊಟ್ಟರೆ ಜನ ಕೇಳಿಸ್ಕೊತಾರೆ. ಇಲ್ಲ ಅಂದರೆ ಸುಮ್ಮನೆ ಆನೆ ಬಂತು ಅಂತ ಹೇಳ್ತಾ ಇದ್ದಾರೆ. ಜನನೂ ಅದಕ್ಕೊಂದು ಸೂಕ್ಷ್ಮತೆ ಕಳ್ಕೊಂಡ್ಬಿಟ್ಟಿದ್ದಾರೆ ಅಂತ ಕೆಲವರು ಹೇಳ್ತಾರೆ. ಹರ್ಡ್ ಲೊಕೇಶನ್ ಹೇಗಿರ್ತದೆ, ಹರ್ಡ್ ಎಲ್ಲಿರುತ್ತೆ ಆ ಲೊಕೇಶನ್ ಶೇರ್ ಮಾಡ್ತಾರೆ. ಗೂಗಲ್ ಲೊಕೇಶನ್ ಶೇರ್ ಮಾಡ್ತೀವಿ. ಇದಕ್ಕೆ ಯಾವ ವಿಲೇಜ್ ಕಡೆ ಮೂವ್ಮೆಂಟ್ ಆಗ್ಬೋದು ಆ ವಿಲೇಜ್ ಹೆಸರುಗಳನ್ನ ಹಾಕ್ಬಿಟ್ಟು ಮಾಡ್ತೀವಿ. ಬಟ್ ಏನಾಗುತ್ತೆ ಕೆಲವು ಸರಿ ಏನಾಗುತ್ತೆ ಸರ್, ಈ ಪಕ್ಕದ ಹೋಗ್ತಾರೆ ಆನೆಗಳು ನಿಂತಿರ್ತೀವಿ ಸರ್. ಅವ್ರೇನು ಮಾಡ್ತಾರೆ, ನಾವೇನೇ ಹೇಳಿದ್ರು